ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 33ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಜ್ಞಾನಿಯ ಅಂತಃಕರಣದಲ್ಲಿ ರಾಗದ್ವೇಷ ಹರ್ಷ ಶೋಕಾದಿ ವಿಕಾರಗಳು ಉಂಟಾಗೋದೇ ಇಲ್ಲ, ಅಥವಾ ಅದರ ಜೊತೆ ಅವನಿಗೆ ಸಂಬಂಧನೇ ಇರೋದಿಲ್ಲ. ಒಂದು ವೇಳೆ ಏನಾದರೂ ಅಂತಃಕರಣದ ಜೊತೆ ಅವುಗಳ ಸಂಬಂಧ ಇಲ್ಲದೆ ಇರುವ ಕಾರಣ, ಅಂದರೆ ಅರ್ಥ ಏನು, ಅವನಿಗೇನಾದರೂ ಸಂಬಂಧ ಇಲ್ಲದೆ ಇದ್ದರೆ ಅಂತಃಕರಣದಲ್ಲಿ ವಿಕಾರಗಳು ಉಂಟಾಗದೆ ಹೋದರೆ, ಅಂದರೆ ವಿಕಾರಗಳು ಇರೋದಿಲ್ಲ ಅಂತಂದಮೇಲೆ ಒಳ್ಳೆಯ ಗುಣಗಳು ಅಂದರೆ ಶಮ ದಮ ತಿತಿಕ್ಷೆ ದಯೆ ಸಂತೋಷ ಈ ಸದ್ಗುಣಗಳು ಕೂಡ ಅವರಲ್ಲಿ ಇರಬಾರ್ದು ಅಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನು ಅಂತಂದ್ಬಿಟ್ಟು ನಾವು ಡೀಟೇಲಾಗಿ ತಿಳ್ಕೊಂಡಿದ್ದೀವಿ. ಈಗ ಪ್ರಶ್ನೆ ಏನು ಅಂತಂದರೆ, ಇತಿಹಾಸ ಮತ್ತು ಪುರಾಣಗಳ ಕಥೆಗಳಲ್ಲಿ ಇಂಥ ಬೇಕಾದಷ್ಟು ಪ್ರಸಂಗಗಳು ಬರುತ್ತೆ. ಏನು ಅಂತಂದರೆ, ಜ್ಞಾನಿಗಳು ಸಿದ್ಧ ಮಹಾಪುರುಷರ ಅಂತಃಕರಣದಲ್ಲೂ ಕೂಡ ಕಾಮ ಕ್ರೋಧ ಇಂಥ ದುರ್ಗುಣಗಳ ಪ್ರಾದುರ್ಭಾವ ಆಗೋದು, ಅಂದರೆ ಅವರಲ್ಲೂ ಕೂಡ ಕೋಪ ಮಾಡ್ಕೊಳ್ಳೋದನ್ನು, ಕಾಮಕ್ಕೆ ಒಳಗಾಗೋದನ್ನು ನಾವು ನೋಡಿದ್ದೀವಿ. ಮತ್ತು ಇಂದ್ರಿಯಗಳ ಮೂಲಕ ಅದರ ಹಾಗೇನೆ ಕ್ರಿಯೆಗಳು ಕೂಡ ಆಗುತ್ತೆ. ಈ ವಿಷಯದಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಯಾರು ಸಿದ್ಧಪುರುಷರಾಗಿರ್ತಾರೋ ಅಂಥವರಲ್ಲಿ ಕಾಮಕ್ರೋಧಗಳು ಇರಲ್ಲ ಅಂತಿರಲ್ವ. ಆದರೆ ನಾವು ಇತಿಹಾಸ ಪುರಾಣ ನೋಡಿದಾಗ ಅದರಲ್ಲಿ ಬರುವಂಥ ಘಟನೆಗಳು ಕಥೆಗಳು ಅದರಲ್ಲಿ ಕೇಳಿದಾಗ ನಮಗೇನನ್ಸುತ್ತೆ, ಅವರಲ್ಲೂ ಕೂಡ ಕಾಮ ಕ್ರೋಧ ಅನ್ನೋದು ಹುಟ್ಟಿರೋದು ಮತ್ತು ಆ ಒಂದು ಇಂದ್ರಿಯಗಳ ಮೂಲಕ ಕೆಲಸಗಳು ನಡೆಯೋದನ್ನು ಕೂಡ ನಾವು ಕೇಳಿದ್ದೀವಿ ನೋಡಿದ್ದೀವಲ್ವಾ. ಅದಕ್ಕೋಸ್ಕರ ಈ ವಿಷಯದಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಉತ್ತರ ಏನು ಅಂತಂದರೆ, ಉದಾಹರಣೆಗಿಂತ ವಿಧಿವಾಕ್ಯ ಅನ್ನೋದಿದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ವಿಧಿವಾಕ್ಯಕ್ಕಿಂತಲೂ ಕೂಡ ನಿಷೇಧಪರ ವಾಕ್ಯ, ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು. ಇಷ್ಟೇ ಅಲ್ಲದೆ ಈಗ ಇತಿಹಾಸ ಪುರಾಣ ಇಂಥ ಕಥೆಗಳಲ್ಲಿ ಯಾವ ಉದಾಹರಣೆಗಳು ನಮಗೆ ಸಿಗುತ್ತೋ ಅದರ ರಹಸ್ಯವನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅಂದರೆ ಅದು ತುಂಬ ಕಷ್ಟ. ಅಲ್ಲಿ ಯಾಕೆ ಆ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ, ಆ ಉದಾಹರಣೆಯಲ್ಲಿ ಅವರು ಯಾಕೆ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಒಂದು ವೇಳೆ ಯಾರ ಅಂತಃಕರಣದಲ್ಲಾದರೂ ನಿಜವಾಗ್ಲೂ ಕೂಡ ಕಾಮ ಕ್ರೋಧ ಅನ್ನುವಂಥ ದುರ್ಗುಣಗಳು ಏನಾದರೂ ಹುಟ್ಟಿದ್ರೆ ಮತ್ತು ಅದಕ್ಕನುಸಾರವಾಗಿ ಕ್ರಿಯೆ ಏನಾದರೂ ನಡೆದಿದ್ರೆ ಆಗ ಅವನು ಭಗವತ್ ಪ್ರಾಪ್ತನಾದಂತಹ ಜ್ಞಾನಿ ಮಹಾತ್ಮ ಅಲ್ಲ ಅಂತ ನಾವು ತಿಳ್ಕೋಬೇಕು. ಯಾಕಂದರೆ ಭಗವತ್ ಪ್ರಾಪ್ತನಾಗಿರೋನಿಗೆ ಕಾಮ ಕ್ರೋಧಾದಿಗಳು ಅವನ ಅಂತರಂಗದಲ್ಲಿ ಉದ್ಭವ ಆಗೋದೇ ಇಲ್ಲ. ಅಕಸ್ಮಾತ್ ಆಗಿದೆ ಅಂತಂದರೆ ಅವನು ಭಗವತ್ ಪ್ರಾಪ್ತಿ ಆಗಿರುವಂಥ ಮಹಾತ್ಮ ಅಲ್ಲ ಅಂತ ನಾವು ತಿಳ್ಕೋಬೇಕು. ಯಾಕೆ ಅಂತಂದರೆ ಶಾಸ್ತ್ರಗಳಲ್ಲಿ ಜ್ಞಾನಿ ಮಹಾತ್ಮರಲ್ಲಿ ಕಾಮ ಕ್ರೋಧ ಇಂಥ ಅವಗುಣಗಳು ಇರುವಂತಹ ಸಿದ್ಧವಾಗುವಂಥ ವಿಧಿವಾಕ್ಯಗಳು ಎಲ್ಲೂ ಇಲ್ಲ. ವಿಧಿವಾಕ್ಯಗಳು ಅಂತಂದ್ರೆ ಏನು, ಭಗವಂತ ಹೇಳಿರುವಂಥ ವಾಕ್ಯಗಳು, ಕಾಲ ಹೇಳಿರುವಂಥ ವಾಕ್ಯಗಳು, ವೇದಗಳು ಹೇಳಿರುವಂಥ, ಅಂದರೆ ಈ ರೀತಿ ವಾಕ್ಯಗಳು ಎಲ್ಲೂ ಕೂಡ ಸಿಗೋದಿಲ್ಲ ಇಂಥ ಮಹಾತ್ಮರಲ್ಲಿ ಕಾಮಕ್ರೋಧಗಳು ಉಂಟಾಯಿತು ಅಂತ. ಅದರ ಬದಲಿಗೆ ಅವುಗಳ ನಿಷೇಧದ ಮಾತುಗಳು ಅಲ್ಲಿ ಬಂದಿದೆ. ಅಲ್ಲಿ ಇದನ್ನೆಲ್ಲ ತಡಿಬೇಕು ಅಂತ ಬಂದಿದೆ ಹೊರತು ಸಿದ್ಧ ಪುರುಷರಲ್ಲಾಗಿರ್ಬೋದು ಬೇರೆಯವ್ರಿಗೆ ಇದು ಇರಬೇಕು ಅಥವಾ ಇದೆ ಅಂತ ಎಲ್ಲೂ ಬಂದಿಲ್ಲ. ಗೀತೆಯಲ್ಲೂ ಕೂಡ ಎಲ್ಲೆಲ್ಲಿ ಮಹಾಪುರುಷರ ಲಕ್ಷಣಗಳನ್ನು ಹೇಳಿದಾನೋ ಭಗವಂತ, ಅಲ್ಲೂ ಕೂಡ ರಾಗದ್ವೇಷ ಮತ್ತು ಕಾಮಕ್ರೋಧ ಇಂಥ ದುರ್ಗುಣಗಳು ದುರಾಚಾರ ಕಂಪ್ಲೀಟಾಗಿ ಬಿಡಬೇಕು ಅಥವಾ ಅದು ಇರಬಾರ್ದು ಅಂತಾನೆ ಹೇಳಿದ್ದಾರೆ. ಈಗ ಭಗವದ್ಗೀತೆಯಲ್ಲಿ ಭಗವಂತ ಸ್ವಯಂ ಕೂಡ ಅದೇ ಮಾತನ್ನು ಹೇಳಿದಾನೆ. ಅಂದರೆ ವೇದಗಳು ಹೇಳೋದು ಕಾಮಕ್ರೋಧಾದಿಗಳನ್ನು ಬಿಡಬೇಕು ಅಂತ ಹೊರತು ಅದನ್ನೆಲ್ಲ ಇಟ್ಕೊಂಡಿರ್ಬೇಕು ಅಂತ ಎಲ್ಲೂ ಹೇಳಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಈಗ ನೋಡಿ, ಭಗವದ್ಗೀತೆಯಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ಭಗವಂತ ಹೇಳಿದಾನೆ. ಆ ವಿಚಾರದ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಈಗ 5ನೇ ಅಧ್ಯಾಯ 26ನೇ ಶ್ಲೋಕ. ಆ ಶ್ಲೋಕದಲ್ಲಿ ಏನು ಹೇಳಿದಾನೆ, ಯಾವುದು ಅದು ಶ್ಲೋಕ ಅಂತಂದರೆ, ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅನ್ನುವಂಥ ಶ್ಲೋಕ ಬರುತ್ತಲ್ಲ ಅದು. ಅದರಲ್ಲಿ ಏನು ಹೇಳಿದಾನೆ, ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿದವರು ಕೂಡ ಹೊಂದಿರ್ತಾರಲ್ಲ ಅಂಥವರು ಕೂಡ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು ಮತ್ತು ಸ್ವಯಂ ಶಿಸ್ತಿರುತ್ತಲ್ಲ ಅಂಥವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗೋಸ್ಕರ ಶ್ರಮ ಪಡ್ತಾ ಇರೋರು ಅಂಥವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ಭಗವಂತ ಹೇಳಿದ್ದಾನೆ.
ಅಂದರೆ ಕಾಮಕ್ರೋಧಗಳನ್ನು ಯಾರು ಬಿಟ್ಟಿರ್ತಾರೋ, ಆಮೇಲೆ ಆತ್ಮಸಾಕ್ಷಾತ್ಕಾರವನ್ನು ಪಡೆದಿರುವಂಥವ್ರು, ಆಮೇಲೆ ಸ್ವಯಂ ಶಿಸ್ತಿರುತ್ತೆ ಅವರಿಗೆ. ಇಂಥದ್ದು ಮಾಡಬಾರ್ದು ಅಂತಂದರೆ ಮಾಡಲ್ಲ, ಈ ರೀತಿ ಮಾಡಬೇಕು ಅಂದರೆ ಅವ್ರು ಮಾಡ್ತಾರೆ. ಮತ್ತು ನಿರಂತರವಾಗಿ ನಾನು ಪರಿಪೂರ್ಣನಾಗಬೇಕು ಅಂತಂದ್ಬಿಟ್ಟು ಯಾರು ಶ್ರಮ ಪಡ್ತಾ ಇರ್ತಾರೋ ಅಂಥವರಿಗೆ ಬ್ರಹ್ಮ ನಿರ್ವಾಣ ಅನ್ನೋದು ಸಿಗುತ್ತೆ, ಅಂದರೆ ಭಗವಂತ ಸಿಗ್ತಾನೆ ಅಂತ ಅಂದ್ಬಿಟ್ಟು ಅರ್ಥ. ಇನ್ನು 28ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಇದೇ ಒಂದು ಅಧ್ಯಾಯದಲ್ಲಿ 28ನೇ ಶ್ಲೋಕ ಯಾವುದು ಅಂತಂದರೆ, ಯತೇಂದ್ರಿಯ ಮನೋಬುದ್ಧಿರ್ ಮುನಿರ್ ಮೋಕ್ಷ ಪರಾಯಣ ಅನ್ನುವಂಥ ಒಂದು ಶ್ಲೋಕ ಇದೆಯಲ್ಲ, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರು ತನ್ನ ಇಂದ್ರಿಯ ವಿಷಯಗಳನ್ನೆಲ್ಲ ದೂರ ಮಾಡಿಕೊಂಡು ಕಣ್ಣುಗಳನ್ನು, ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸ್ಕೊಂಡು ಶ್ವಾಸೋಶ್ವಾಸಗಳನ್ನು ಮೂಗಿನ ಹೊಳ್ಳೆಗಳಲ್ಲಿ ನಿಲ್ಲಿಸಿ ಆ ಮೂಲಕ ತನ್ನ ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಯನ್ನು ನಿಯಂತ್ರಣ ಮಾಡಿ ಮೋಕ್ಷವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರ್ತಾನೋ ಇಂಥ ಆಧ್ಯಾತ್ಮವಾದಿ ಆಸೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗ್ತಾನೆ. ಸದಾ ಈ ಸ್ಥಿತಿಯಲ್ಲಿ ಇರೋವನು ನಿಶ್ಚಯವಾಗ್ಲೂ ಕೂಡ ಮುಕ್ತನಾಗಿರುವಂಥವನು. ಮುಕ್ತಿ ಅಂತಂದ್ರೇ ಇದರಿಂದ ಎಲ್ಲ ಹೊರಗಡೆ ಇರಬೇಕು ಅಂತ ಅರ್ಥ. ಈಗ ಅದಿದೆ ಅಂತಂದರೆ ಅವನು ಮುಕ್ತಾತ್ಮನಲ್ಲ ಅಂತ ನಾವು ತಿಳ್ಕೋಬೇಕು ಅನ್ನೋದಕ್ಕೆ ಇಲ್ಲಿ ಗುರುಗಳು ಭಗವದ್ಗೀತೆಯಲ್ಲಿರುವಂಥ ಈ ಶ್ಲೋಕಗಳನ್ನು ಅವರು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಇನ್ನು 12ನೇ ಅಧ್ಯಾಯದ 17ನೇ ಶ್ಲೋಕದಲ್ಲೂ ಕೂಡ ಭಗವಂತ ಹೇಳಿದ್ದಾನೆ. ಅದು ಏನು ಹೇಳಿದ್ದಾನೆ ಅಂತ ಒಂದ್ಸರಿ ನಾವು ತಿಳ್ಕೊಳ್ಳೋಣ. ಏನು ಆ ಶ್ಲೋಕ ಅಂತಂದರೆ, ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಅಂತ ಬರುತ್ತಲ್ಲ ಆ ಶ್ಲೋಕ. ಯಾರು ಹರ್ಷವನ್ನು ಪಡೋದಿಲ್ವೋ, ದುಃಖ ಪಡೋದಿಲ್ವೋ, ಯಾರು ಶೋಕಿಸೋದಿಲ್ವೋ, ಬಯಸೋದಿಲ್ವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡಿರ್ತಾರೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯವಾಗಿರುವಂಥವನು ಅಂತ ಭಗವಂತ ಹೇಳಿದ್ದಾನೆ. ನೋಡಿದ್ರಾ, ಈಗ ಭಗವಂತನಿಗೆ ಇಷ್ಟ ಆದವರು ಅಂತಂದರೆ ಭಗವಂತನಿಗೆ ಹತ್ರ ಆಗಿರೋರು ಅಂತಾನೆ ಅರ್ಥ. ಅಂದರೆ ಯಾರಿಗೆ ಮುಕ್ತಿ ಆಗಿರುತ್ತೋ, ಯಾರಿಗೆ ಪರಮಾತ್ಮನ ಜ್ಞಾನ ಸಿಕ್ಕಿರುತ್ತೋ, ಯಾರಿಗೆ ಆತ್ಮಸಾಕ್ಷಾತ್ಕಾರವಾಗಿರುತ್ತೋ ಅವರು ಕಾಮಕ್ರೋಧಗಳನ್ನು ಮಾಡೋದಿಲ್ಲ, ರಾಗದ್ವೇಷಗಳನ್ನು ಇಟ್ಕೊಳ್ಳೋದಿಲ್ಲ. ಹೌದು, ಒಂದು ವೇಳೆ ಲೋಕ ಸಂಗ್ರಹಕ್ಕೋಸ್ಕರ ಅಂದ್ರೇನು, ಜಗತ್ತಿಗೆ ಒಳ್ಳೆಯದಾಗತ್ತೆ ಅನ್ನೋವಂಥ ಒಂದು ಸಂದರ್ಭ ಬಂದಾಗ ಅವಶ್ಯಕವಾದರೆ ಅವನು ಅಭಿನಯದ ಹಾಗೆ ಇಂತಹ ಒಂದು ಕ್ರಿಯೆಗಳನ್ನು ಮಾಡಿದರೆ, ಏನೋ ಒಂದು ತೋರಿಕೆಗೆ, ಈಗ ಅಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಬೇಕಾಗತ್ತೆ, ಕಾಮಕ್ರೋಧಗಳು ಅವ್ರಿಗೆ ಬರ್ಬೋದು ಅಂತ ಇಟ್ಕೊಳ್ಳಿ. ಅದು ಬರೀ ಅವರು ಈ ಒಂದು ಜಗತ್ತಿಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಕಾರಣದಿಂದ ಅವರು ಅದನ್ನು ಅಭಿನಯದ ತರಹ ಈ ಕ್ರಿಯೆಗಳನ್ನೇನಾದರೂ ಮಾಡಿದರೆ ಅದನ್ನು ದೋಷ ಅಂತ ನಾವು ತಿಳ್ಕೋಬಾರ್ದು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಆಯಿತಾ. ಈಗ ಜ್ಞಾನಿ ಮತ್ತು ಸಿದ್ಧಪುರುಷರಾಗಿರ್ಬೋದು ಅಂಥವರಿಗೆ ಯಾವತ್ತೂ ಕಾಮಕ್ರೋಧಗಳು ಬರೋದಿಲ್ಲ. ಅಕಸ್ಮಾತ್ ಅವರ ಜೀವನದಲ್ಲಿ ಏನಾದರೂ ನಾವು ಆ ರೀತಿಯ ಘಟನೆ ನಡೆದಿರೋದನ್ನು ನೋಡಿದ್ರೆ ಅವರು ಅದು ಲೋಕ ಸಂಗ್ರಹಕ್ಕೋಸ್ಕರ ಮಾಡಿರ್ತಾರೆ ಹೊರತು ತಮ್ಮ ಸ್ವಂತ ಸುಖಕ್ಕೋಸ್ಕರ ಮಾಡಿರೋದಿಲ್ಲ ಅಂತ ತಿಳ್ಕೋಬೇಕೆ ಹೊರತು ನಾವು ಅಲ್ಲಿ ದೋಷವನ್ನು ಹುಡುಕಬಾರದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.